ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 9ನೇ ತರಗತಿ ಹಿಂದಿಯಲ್ಲಿ ಇವತ್ತು ಕಲಿಕಾ ಫಲ 3 सीखने के प्रतिफल 3 ಅದರ ಉತ್ತರಗಳನ್ನು ನೋಡುವ. ಸೊ ಗೊತ್ತಿರಬೇಕು सीखने के प्रतिफल 3 ಅಂದ್ರೆ ಕಲಿವಿನ ಫಲ 3 ಏನಿದೆ ಅಂದ್ರೆ ವಿವಿಧ ಸಂದರ್ಭों के लिए शब्दकोश का उपयोग करते हैं. ಸೊ ನೀವು ಬೇರೆ ಬೇರೆ ಸಂದರ್ಭಗಳಿಗೆ ಅನುಗುಣವಾಗಿ ಎಸ್ ಶಬ್ದಕೋಶಗಳನ್ನು ಉಪಯೋಗ ಮಾಡ್ತೀರಿ ಅಂತಕ್ಕಂಥದ್ದು ಕಲಿವಿನ ಫಲ ಇತ್ತು. ಇದು ಸ್ಕ್ಯಾನರ್ಡ್ ಕಾಪಿ ಇದೆ, ಯಾಕಂದರೆ ಭಾಳ ಕಡೆ ಟೆಕ್ಸ್ಟ್ ಬುಕ್ಕೆ ಇವು ಬುಕ್ಸ್ ಇನ್ನೂ ಸಪ್ಲೈ ಆಗಿಲ್ಲ, ಆದರೂ ಕೂಡ ಒಂದು ತರಿಸಿದ್ದೀವಿ. ವಿವಿಧ ಸಂದರ್ಭों के लिए शब्दकोश का उपयोग करते हैं ಅಂತ ಇದೆ. ಗತಿವಿಧಿ 1 ನೋಡೋದಾದ್ರೆ ನಿಮ್ನಲಿಖಿತ ಶಬ್ದों के अर्थ शब्दकोश से ढूंढकर लिखिए. ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ, ಸುಮಾರು 50 ಪದಗಳನ್ನು ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಈ ಪದಗಳ ಅರ್ಥವನ್ನು ನಿಮಗೆ ಏನು ಮಾಡಿದ್ದಾರೆ ಶಬ್ದಕೋಶ ಸೇ ಢೂಂಢಕರ್, ಎಸ್ ಶಬ್ದಕೋಶದಿಂದ ಹುಡುಕಿ ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಆಲ್ರೆಡಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಅವುಗಳನ್ನೇ ಕೊಟ್ಟಿದ್ದೀನಿ. ಸೊ ಚೆನ್ನಾಗಿ ನೋಡ್ಕೊಡ್ರಿ. ತಾರೀಖ್ ದಿನಾಂಕ, ಜರೂರತ್ आवश्यकता, अमर शहीद, गुड़िया एक प्रकार का खिलौना, दुलारा लाडला, बीमार रोग, गुड़ ऊस के रस से बना हुआ पदार्थ, चना एक प्रकार का अनाज, बुखार ज्वर, गुस्सा क्रोध, छाप असर प्रभाव, तस्वीर चेहरा, मुरझाना उदास होना, उमंग उल्लास संतोष, जुलूस जनयात्रा, झंडा पताका, बादशाह राजा, हुक्म आज्ञा, आतंक भय, गुलाम जो दूसरे के अधीन हो या पराधीन, पहराना उड़ाना, तैयारी सज्जा, पुरानी प्राचीन आदिकाल, ओढ़नी इस कपड़े से बना हुआ दुपट्टा, फाड़कर तोड़कर, लाल एक प्रकार का वर्ण, हरा यह भी एक प्रकार का रंग या वर्ण कह सकते हैं. रंग का शब्द वर्ण, डंडा लकड़ी, साथ मेल, तैयार निर्माण या रचना, रोली लाल तिलक, तिलक रोली, पैर पाँव, किलकारी चीख, दिया दीप, आरती धूप दीप से पूजा, आभामंडल क्रांति का घेरा, तरफ और बलैया आशीर्वाद, दरवाजा फाटक, राजकुमारी रानी, विदा प्रस्थान, सिपाही सैनिक, गोली इस दवा की टिकिया, पास समीप, खून रक्त, लतपत भीगा हुआ, अमृतवाणी मधुर भाषा, गढ़ यानी किला. ಸೊ ಇಷ್ಟು ಏನು ಮಾಡಿದ್ರು 50 ಪದಗಳನ್ನು ಕೊಟ್ಟು ಶಬ್ದಕೋಶಗಳ ಸಹಾಯದಿಂದ ಅರ್ಥ ಹುಡುಕಲಿಕ್ಕೆ ಕೊಟ್ಟಿದ್ರು, ಅದನ್ನು ಕೊಟ್ಟಿದ್ದೀನಿ. ಇನ್ನು ಇದನ್ನು ಗತಿವಿಧಿದ ಚಟುವಟಿಕೆ 2 ಕಾಣ್ತಾ ಇದೆ ಅನ್ಕೊಂಡಿನಿ. ನಿಮ್ನಲಿಖಿತ ಶಬ್ದೋं के अर्थ ಎಸ್ ಶಬ್ದಕೋಶ के अनुक्रम के अनुसार लिखिए. ಇಲ್ಲಿ ಎಸ್ ನಿಮಗೆಲ್ಲ ಗೊತ್ತಿದೆ ಶಬ್ದಕೋಶದಲ್ಲಿ ವರ್ಣಗಳ ಅರ್ಥ ಹೇಗಿರ್ತಾವಪ್ಪ ಅಂದ್ರೆ ಮೊದಲು ಸ್ವರಗಳು ವ್ಯಂಜನಗಳೆಲ್ಲ ಇರ್ತಾವಲ್ಲ, ಆ ಈ. ಸೊ ನೆಕ್ಸ್ಟ್ ವ್ಯಂಜನಗಳಲ್ಲಿ ಕ ಕ ಗ ನ. ಇಲ್ಲಿ ನೋಡಿ ಮೇಲೆ ಶಬ್ದ ಕೊಟ್ಟಿದ್ದಾರೆ. ಭಾಷಣ ಸಂಯುಕ್ತ ಸಿಕಾಗೋ ಪ್ರಸಾರ ಕುಮಾರಿ ಹಟ್ಕರ್ ವಾಣಿ ರಾಹ ದರ್ಶನ್ ಪ್ರಾಮಾಣಿಕ. ಅದನ್ನು ಏನ್ ಮಾಡಿದ್ದಾರೆ. ಸೊ ಫಸ್ಟ್ ಇದರಲ್ಲಿ ಬರ್ತಕ್ಕಂಥ ವರ್ಣ ಯಾವುದು ವ್ಯಂಜನಗಳಲ್ಲಿ ಕ ಬರ್ತದ. ಓಕೆ ಅಂದ್ರೆ ಕುಮಾರಿ ಅದ. ನೆಕ್ಸ್ಟ್ ಎಸ್ ಕ ಗನ ಯಾವ್ದು ಬರ್ತದ ಕ ಕ ಗಗನ ಚಚ ಜಜನ ಟಟಡನ ತ ಥ ದ ದ ಅಂದ್ರೆ ದರ್ಶನ. ಆಮೇಲೆ ಪ ಪ್ರಸಾರ. ನೆಕ್ಸ್ಟ್ ಪ್ರಗನ ಪ್ರಾದೆ ಪ್ರಾಮಾಣಿಕ. ನೆಕ್ಸ್ಟ್ ಪ ಪ ಭ ಭಾಷಣ. ಓಕೆ ಅದೇ ತರ ಇವುಗಳನ್ನು ನೀವು ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನೀವು ಡಿಕ್ಷನರಿ ಆರ್ಡರ್ ಅಲ್ಲಿ ಶಬ್ದಕೋಶದ ಕ್ರಮದಲ್ಲಿ ಶಬ್ದಗಳನ್ನ ಬರೀಲಿಕ್ಕೆ ಹೇಳಿದ್ರು. ಸೊ ಇಷ್ಟು ಶಬ್ದಗಳನ್ನ ನಿಮ್ಗೆ ಕೊಟ್ಟಿದ್ರು. ಸೊ ಉತ್ತರ ತೋರಿಸ್ತೀನಿ. ಸೊ ಮೊದಲಿಗೆ ನೀವು ಏನ್ ಮಾಡ್ಕೋಬೇಕಂದ್ರೆ ಎಲ್ಲ ಸ್ವರ ಮತ್ತು ವ್ಯಂಜನಗಳನ್ನ ಬರ್ಕೊಡ್ರಿ. ಯಾವ್ಯಾವ ಶಬ್ದಗಳು ಇದಾವಲ್ಲ ಅವುಗಳದ್ದು. ಈಗ ನೋಡಿ ಅಲ್ಲಿ ಅದಲ್ಲಿ ಹೇಗಿದೆ ಅದನ್ನ ಡಿಕ್ಷನರಿ ಆರ್ಡರ್ ಅಲ್ಲಿ ಬರಿಬೇಕಾದ್ರೆ ಇದರಲ್ಲಿನೂ ಮಾತ್ರಗಳನ್ನ ನೋಡ್ಬೇಕು. ಕದಗನ ಕಾ, ಕಾಗನ ಕಿ, ಕಿ ಕು ಕು ಕ್ರು ಕೆ ಕೈ ಕೋ ಕೌ ಕಂ ಕಹ ಇದೇ ಆರ್ಡರ್ ಅಲ್ಲಿ ಬರಿಬೇಕು. ಅದಿಂದ ಏನದ ಅಕಾಲ, ಆಮೇಲೆ ಅಮರ ಅಂದ್ರೆ ಕ ಮೊದಲಿಗೆ ಬರ್ತದ, ಮ ಅನಂತರ ಬರ್ತದ. ಸೊ ಮ ನಂತರ ಬರ್ತಕ್ಕಂಥದ್ದು ನ. ಸೊ ನ ನಂತರ ಬರ್ತಕ್ಕಂಥದ್ದು ಶ, ಅದರಲ್ಲಿನೂ ಕೂಡ ಶಿ. ಓಕೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಅಕಾಲ ಅಮರ ಅನ್ಪಡ್ ಅಶಿಕ್ಷ. ನೆಕ್ಸ್ಟ್ ಅಜ್ಞಾನ ಅಧ್ಯಯನ ಅಂಧವಿಶ್ವಾಸ. ಅಂಧವಿಶ್ವಾಸ ಬರೋದು ಅಮ್ಮೊಳಗಡೆ ಬರ್ತದ. ಆ ಆಯೋಜನ್, ಉ ಉತ್ತೀರ್ಣ ಉಲ್ಲೇಖನೀಯ. ಓಕೆ ತದನಂತರ ಲ ಬರ್ತದಲ್ಲ. ಎಸ್ ಎ ಎಂಟ್ರೆನ್ಸ್ ನಿಂದ ಒಂದೇ ಶಬ್ದದ. ಅಂಧವಿಶ್ವಾಸ.
ನೆಕ್ಸ್ಟ್ ಕದಲ್ಲಿ ಕಲ್ಕತ್ತಾ, ಕಾನೂನ್, ಕಾಯಸ್ತ್, ಕುಸ್ತಿ, ಕಿಶೋರಾವಸ್ಥಾ ಫಸ್ಟ್ ಬರಬೇಕು, ಆಮೇಲೆ ಕುಸ್ತಿ ಬರಬೇಕು. ಗದಲ್ಲಿ ಗಂಭೀರ್ ಬರ್ತದ, ಮೊದಲಿಗೆ ಗೌರವ್ ಬರಬೇಕು, ಆಮೇಲೆ ಗಂಭೀರ್ ಬರಬೇಕು. ಎಸ್ ಜ ಜಿಜ್ಞಾಸಾ, ತ ತನ್ಮಯತಾ, ತಲ್ಲೀನ್ ತ್ಯಾಗ್, ದಲ್ಲಿ ದರ್ಶನ, ದಾಶ ದಾರ್ಶನಿಕ, ದೇಹಾಂತ, ದೌಡ. ಇದು ಕರೆಕ್ಟ್ ಆಗಿರ್ತಕ್ಕಂಥ ಆರ್ಡರ್ ಇದೆ. ದಲ್ಲಿ ಧರ್ಮಪರಾಯಣ, ಪದಲ್ಲಿ ಎಸ್ ಪಡಾಯಿ, ಪರಲೋಕ, ಪ್ರಭಾವಿತ, ಎಸ್ ಪ್ರತಿಷ್ಠಿತ, ಪ್ರಸಾರ. ಇದು ಕರೆಕ್ಟ್ ಇದೆ. ಪ್ರಸಿದ್ಧ, ಪ್ರತಿಯೋಗಿತಾ, ಪ್ರಾರಂಭ, ಪಾಶ್ಚಾತ್ಯ, ಎಸ್. ನೆಕ್ಸ್ಟ್ ದಲ್ಲಿ ಭ್ರಮಣ, ಭಾಷಣ, ಭ್ರಮಣ. ದಲ್ಲಿ ಮಹಾಸಭಾ, ಮಾರ್ಗ, ಕರೆಕ್ಟ್. ನೆಕ್ಸ್ಟ್ ದಲ್ಲಿ ವಿದೇಶಿ, ವಿಶ್ವನಾಥ, ವ್ಯಾಖ್ಯಾನ. ಇದು ಕರೆಕ್ಟ್ ಇದಾವೆ. ದಲ್ಲಿ ಶಾಂತಿ, ಶಿಷ್ಯ, ಎಸ್ ರೈಟ್. ದಲ್ಲಿ ಇಲ್ಲ, ಅದನ್ನು ಬರ್ಲಿಕ್ಕೆ ಹೋಗಬೇಡಿ. ದಲ್ಲಿ ನೋಡಿ ಸಮಿತಿ, ಸಮ್ಮೇಳನ, ಸನ್ಯಾಸಿ, ಸುಡೌಲ, ಸಂದೇಶ, ಸಂಯಮ. ಇವು ಕರೆಕ್ಟ್ ಇದಾವೆ. ಸ್ವಾಮಿ, ಸ್ವಸ್ಥ, ಹೃದಯ ಸ್ಪರ್ಶಿ, ಶ್ರೇಣಿ, ಶ್ರೋತಾಗನ್. ಸೊ ಇಷ್ಟು ಏನಿದಾವಪ್ಪ ಅಂತಂದ್ರೆ ಡಿಕ್ಷನರಿ ಆರ್ಡರ್ ಅಲ್ಲಿ ಇರ್ತಕ್ಕಂಥ ಶಬ್ದಗಳನ್ನ ಹೇಳಿದ್ದೀನಿ. ಅವುಗಳನ್ನ ಸರಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸುಮಾರು 78 ಪದಗಳನ್ನ ಕೊಟ್ಟಿದ್ದಾರೆ ಅವರು. ಓಕೆನಾ? ಇಷ್ಟು ನೀವೇನ್ ಮಾಡಬೇಕು, ಡಿಕ್ಷನರಿ ಆರ್ಡರ್ ಅಲ್ಲಿ ಜೋಡಿಸ್ತಕ್ಕಂಥ ಕೆಲಸ ಆಗಬೇಕು. ಇನ್ನು गतिविधि 3 ಕೊಟ್ಟಿದ್ದಾರೆ. निम्नलिखित परिच्छेद में निहित नए शब्दों के अर्थ को शब्दकोश की सहायता से ढूंढकर तालिका बनाइए. ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫ್ ಮೇಲೆ ಒಂದು 10 ಶಬ್ದಗಳನ್ನ ನಿಮಗೆ ಬರೀಲಿಕ್ಕೆ ಕೇಳಿದ್ದಾರೆ. ಅಂದ್ರೆ ಏನ್ ಬರಿಬೇಕು? ನಯ ಶಬ್ದ, ಹೊಸ ಪದಗಳು, ನಯ ಶಬ್ದಕ್ಕೆ ಅರ್ಥ, ಹೊಸ ಪದಗಳ ಅರ್ಥಗಳನ್ನ ಸಹಿತ ಬರಲಿಕ್ಕೆ ಹೇಳಬೇಕು. ಏನ್ ಪ್ಯಾಸೇಜ್ ಇತ್ತು? प्रत्येक देश का साहित्य जनता की चित्रवृत्ति का संचित प्रतिबिंब होता है. जनता की चित्रवृत्ति राजनीतिक, सामाजिक, धार्मिक परिस्थितियों के अनुसार प्रभावित और परिवर्तित होती है. अतः साहित्य में भी परिवर्तन दिखाई देता है. इन चित्रवृत्तियों को परंपरा के साथ सामंजस्य दिखाना साहित्य का इतिहास कहलाता है. आचार्य पंडित रामचंद्र शुक्ल की 1900 एस ಏನಂತೀರಿ 51 ಏನಂತೀರಿ 51 ಅಲ್ಲ ಎಸ್ द्वारा रचित हिंदी साहित्य का इतिहास सर्वमान्य इतिहास से समाज एवं साहित्य की परंपराओं के मध्य सामंजस्य स्थापित करने वाला यह सर्व प्रचलित इतिहास है ಅಂತಕ್ಕಂಥದ್ದಿದೆ. ಇದರಲ್ಲಿ ಹೊಸ ಪದಗಳು ಮತ್ತೆ ಹೊಸ ಪದಗಳ ಅರ್ಥಗಳನ್ನು ನೋಡಿದಾಗ ಈ ತರ ಇದೆ. संचित, संचय किया हुआ, प्रतिबिंब, परछाई. साहित्य एक विधि या शास्त्र कह सकते हैं हम. परिवर्तन यानी बदलाव, परंपरा, चला आता हुआ क्रम. साहित्य इसका अर्थ मेल भी होता है. इतिहास यानी ऐतिहासिक, प्रचलित, वर्तमान या समसामयिक, सामंजस्य यानी तालमेल. ಸೊ ಇಷ್ಟಿತ್ತು ನೋಡಿ. ಎಸ್ 9ನೇ ತರಗತಿಯವರೆಗೆ ಆಗಿರ್ತಕ್ಕಂಥ ಕಲಿಕಾಫಲ 3ರಲ್ಲಿರ್ತಕ್ಕಂಥ ತೃತೀಯ ಭಾಷೆ ಹಿಂದಿಯಲ್ಲಿ ನಾನೇನು ಮಾಡಿದ್ದೀನಿ ಕೊಟ್ಟಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು ಮತ್ತು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಲಿವಿನ ಫಲ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. 9ನೇ ತರಗತಿಗೆ ಕನ್ನಡ, ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ 4 ವಿಷಯಗಳಲ್ಲಿ ನಾವು ವಿಡಿಯೋವನ್ನು ಹಾಕ್ತಾ ಇದ್ದೀವಿ. ಲಿಂಕನ್ನು ಪ್ಲೇಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಹೋಗಿ. ಸೊ ದಯಮಾಡಿ ಅಷ್ಟೇ ಅಲ್ಲದೆ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ